ಸರಿ ಅಮ್ಮವ್ರೆ, ಹಾಗೆ ಆಗಲಿ, ನೀವು ಹೇಳ್ದಾಗೆ ಆಗಲಿ. ನೀವು ಯಜಮಾನ್ರ ಜೊತೆ ಇರಬೇಕು, ಆ ಮನೇಲಿ ಇರಬೇಕು, ಆದರೆ ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ಆಯ್ತು. ಅದೆಲ್ಲ ಹೇಗೋ ಸುಬ್ಬು? ನನಗೆ ಗೊತ್ತಿಲ್ಲಪ್ಪ. ಅಮ್ಮವರು ಯಜಮಾನ್ರ ಜೊತೆ ಆ ಮನೇಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಆ ಜವಾಬ್ದಾರಿ ನಾನು ತಗೋತಾ ಇದ್ದೀನಿ ಅಷ್ಟೇ. ಸರಿ ಸುಬ್ಬು, ನೀವಿನ್ ಹೊರಡಿ. ಅಮ್ಮೋರೆ, ನೀವು ಹುಷಾರು. ನೀವಿರೋ ಜಾಗದಿಂದ ಎಲ್ಲೂ ಹೊರಗೆ ಬರಬೇಡಿ. ಇನ್ನೂ ಈ ಜಾಗದಿಂದ ನೀವು ಹೊರಗೆ ಬರೋದೇ ಆದರೆ ಅದು ಆ ಮನೆನೇ ಆಗಿರಬೇಕು. ಹಾಗೆ ಆಗಲಿ ಪದ್ದು. ಅದಕ್ಕೂ ಮುಂಚೆ ನನಗೊಂದು ದೊಡ್ಡ ಆಸೆ ಇದೆ. ಆಸೆನಾ? ಏನ್ ಆಸೆ ಅಂತ ಹೇಳಿ ಅಮ್ಮೋರೆ. ನಿಮ್ಮ ಆಸೆ ಈಡೇರಿಸೋದಕ್ಕಿಂತ ದೊಡ್ಡ ಕೆಲಸ ನಮ್ಗೆ ಇನ್ನೇನಿದೆ ಹೇಳಿ. ಸುಬ್ಬು, ನಾನೊಂದ್ಸಾರಿ ನನ್ನ ಮಗಳನ್ನ ನೋಡಬೇಕು. ಅವಳ ಜೊತೆ ಮಾತಾಡಬೇಕು. ನನಗೊಂದು ಅವಕಾಶ ಮಾಡಿಕೊಡ್ತೀಯಾ? ನಾನು ಈ ದಿನಕ್ಕೆ ಅಂತ ಕಾಯ್ತಾ ಇದ್ದೆ ಅಮ್ಮೋರೆ. ಶ್ರಾವಣಿ ಮೇಡಮು ನಿಮ್ಮ ನೋಡಕ್ಕೆ ಜೀವನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರ ಎದೆ ಪಡ್ತಿದ್ದಲ್ಲಿ ನಿಮ್ಮ ಹೆಸರೇ ಇರೋದು ಅಮ್ಮೋರೆ. ನಿಮ್ ಬಗ್ಗೆ ಅವ್ರು ಚಿಂತೆ ಮಾಡ್ದಿರೋ ದಿನಾನೇ ಇಲ್ಲ. ನೀವು ಅವ್ರನ್ನ ನೋಡಿ ಮಾತಾಡ್ತೀರಾ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಸುಬ್ಬು, ಒಬ್ಳು ತಾಯಿಯಾಗಿ ನಾನು ನನ್ನ ಮಗಳಿಗೆ ತುಂಬಾ ಅನ್ಯಾಯ ಮಾಡಿದ್ದೀನಿ. ಆದ್ರೆ ತಾಯಿ ಪ್ರೀತಿ, ತಾಯಿ ಮಮತೆ ಅದನ್ನೆಲ್ಲ ಮರ್ಸತ್ತೆ ಅನ್ನೋದು ನನಗೆ ಗೊತ್ತಿದೆ. ಹಾಗನ್ಬೇಡಿ ಅಮ್ಮವ್ರೆ. ನಿಮ್ಮ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹಾಗೇ ಮಾಡ್ತಿದ್ರು. ಸಾಕ್ಷಾತ್ ಸೀತಾ ಮಾತನೇ ಮಕ್ಕಳನ್ನ ತಂದೆ ಹತ್ತ ಬಿಟ್ಟು ಭೂಮಿ ತಾಯಿ ಮಡಿಲಿ ಸೇರ್ಕೊಂಡ್ಲು. ಎಲ್ಲ ವಿಧಿಯಾಟ. ಈಗಲಾದ್ರೂ ನಿಮ್ಮ ಮಗಳನ್ನ ನೋಡ್ತೀನಿ ಅಂದ್ರಲ್ಲ, ಅಷ್ಟು ಸಾಕು. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ನನ್ನ ಜೊತೆ ಮಾತಾಡಬೇಕು ಅಂತ ಹಾತೊರಿತಾ ಇರ್ತಾಳೆ. ಅವಳಿಗೆ ನನ್ನ ಹತ್ರ ಏನೇನೆಲ್ಲ ಹೇಳ್ಕೊಳ್ಬೇಕು ಅಂತ ಇರುತ್ತೋ ಏನೋ. ಇಷ್ಟೆಲ್ಲ ನಡೀತಾ ಇರೋವಾಗ ನಾನು ನನ್ನ ಕಂದನ್ ಜೊತೆ ಮಾತಾಡದೇ ಇದ್ರೆ ಹೇಗೆ? ಹಾಗಾದ್ರೆ ಈ ವಿಷಯ ನಾನು ಶ್ರಾವಣಿ ಮೇಡಮ್ ಹತ್ರ ಹೇಳ್ಬಿಡ್ಲಾ? ಅಯ್ಯೋ ಸುಬ್ಬು, ಬೇಡ. ಶ್ರಾವಣಿಗೆ ನಾನಿಲ್ಲಿರೋ ವಿಷಯ ಗೊತ್ತಾಗೋದು ಬೇಡ. ಶ್ರಾವಣಿಗೆ ನಾನಿಲ್ಲಿರೋ ವಿಷಯ ಗೊತ್ತಾದ್ರೆ ಖುಷಿಯಲ್ಲೋ ಆವೇಶದಲ್ಲೋ ಅವಳು ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಆಗ ನಾವು ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ನೀವು ಶ್ರಾವಣಿ ಅಮ್ಮವ್ರ ಹತ್ರ ಮಾತಾಡೋದು ಹೇಗೆ ಅಮ್ಮವ್ರೆ? ಏನಾಗ್ತಾ ಇದೆ ವಿಜಯಾಂಬಿಕಾ ಅವರೇ? ಮೀಡಿಯಾದವರು ಬಾಯ್ ಪಡ್ಕೋತಾ ಇದ್ದಾರೆ. ಇಷ್ಟೆಲ್ಲ ರಾದ್ದ ಅಂತ ಆಗ್ತಾ ಇದ್ರು, ವೀರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ರಾಜೀನಾಮೆ ಕೊಡೋ ಮಾತಂತೂ ಆಡ್ತಾನೆ ಇಲ್ಲ. ಅಲ್ಲ, ನಾವಿಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗೋಯ್ತಾ? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ನನಗೊತ್ತು ವೀರು ಅಷ್ಟು ಸುಲಭವಾಗಿ ಹೆದರೋದಿಲ್ಲ ಅಂತ. ಅವನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ಮೇಲೆ ಅವನ್ ಜಗ್ಗೋದೇ ಇಲ್ಲ. ಏನೋ ಗೊತ್ತಿಲ್ಲ ರೀ, ಅವನ್ ಬಿಹೇವಿಯರ್ ನೋಡ್ತಿದ್ರೆ ಅವನ್ ಎಲ್ಲ ಫೇಸ್ ಮಾಡೋದಿಕ್ಕೆ ಸಿದ್ಧವಾಗಿ ನಿಂತಿರೋ ಹಾಗಿದೆ. ನಮ್ ಜನನೂ ಅಷ್ಟೇ ಈಗ ಕೂಗಾಡ್ತಾರೆ. ಯಾಕೆಂದ್ರೆ ಬಿಸಿ ಇದೆ ನೋಡಿ ವಿಚಾರ. ಇದಕ್ಕಿಂತ ಹಾಟ್ ನ್ಯೂಸ್ ಯಾವ್ದಾದ್ರು ಬಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ, ಇದನ್ನ ಮರೆತು ಬಿಡ್ತಾರೆ. ನೋಡಿ, ಈ ಸುದ್ದಿನ ಜನ ಮರೆಯೋ ಅಷ್ಟರಲ್ಲಿ ನಾವ್ ಏನ್ ಅನ್ಕೊಂಡಿದೀವೋ ಅದಾಗ್ಲೇಬೇಕು. ಆಗತ್ತೆ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಅದನ್ನಿನ್ನೂ ದೊಡ್ಡದ್ ಮಾಡೋಣ. ಇನ್ನೆಷ್ಟು ದೊಡ್ಡದ್ ಮಾಡ್ಬೇಕ್ರಿ? ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಚರ್ಚೆ ಆಗೋ ಹಾಗೆ ಮಾಡಿದ್ದೀನಿ. ನಾನೇನಾದ್ರೂ ಅವನ ಜಾಗದಲ್ಲಿ ಇದ್ದಿದ್ರೆ ಫಸ್ಟ್ ರಾಜೀನಾಮೆ ಕೊಟ್ಬಿಡ್ತಾ ಇದ್ದೆ. ಹೇಗಾದ್ರೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದೆ. ವೀರು ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಮಾಡೋನಲ್ಲ, ತಪ್ಪು ಮಾಡ್ದವನ್ನ ಹಿಡಿಯೋಕ್ ಪ್ರಯತ್ನ ಪಡೋನು. ಹಂಗಂದ್ರೇನು? ಸಾಧ್ಯನೇ ಇಲ್ಲ. ವೀರು ಇಂಥ ಗಾಳಕ್ಕೆಲ್ಲ ಸಿಕ್ಬೀಳೋನೇ ಅಲ್ಲ. ಅವನಿಗೆ ದೊಡ್ಡ ಬಲೆನೇ ಬೀಳಿಸ್ಬೇಕು. ಅದಕ್ಕೆ ಈಗಾಗಲೇ ನನ್ನ ಹತ್ರ ಒಂದು ದೊಡ್ಡ ಬಾಂಬ್ ಇದೆ. ಸರ್ಕಾರ ತಕ್ಷಣನೇ ತನಿಖೆ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಬಾಂಬ್. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಫೋನ್ಗೆ ಈಗ ಒಂದು ವಿಡಿಯೋ ಕಳ್ಸಿದ್ದೀನಿ ನೋಡಿ.
ವಾವ್, ಇದು ಸುದ್ದಿ ಅಂದ್ರೆ. ಈಗ ಹೇಳಿ, ಇದ್ರ ಮೇಲೆ ತನಿಖೆ ಆಗುತ್ತಾ? ಇಷ್ಟಾದ್ರೂ ಬೀರು ರಾಜೀನಾಮೆ ಕೊಡದೆ ಇರ್ತಾನ? ಖಂಡಿತವಾಗ್ಲೂ ಕೊಡ್ಲೇಬೇಕು. ಇದು ವೈರಲ್ ಆಗ್ತಿದ್ದ ಹಾಗೆ ಬರೀ ರಾಜೀನಾಮೆ ಕೊಡೋದು ಮಾತ್ರ ಅಲ್ಲ, ಪಕ್ಷದಿಂದಾನೇ ಉಚ್ಚಾಟನೆ ಆಗ್ಬಿಡ್ತಾನೆ. ಗ್ರೇಟ್ ಗ್ರೇಟ್ ವಿಜಯಾಂಬಿಕಾ. ಇಂಥ ಒಂದು ಬಲವಾದ ಅಸ್ತ್ರಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಸಿಕ್ಕಾಯ್ತಲ್ಲ, ಇನ್ನೇನೇ ಇತ್ತು ಆತನ ನೀವು ಶುರು ಮಾಡಬೇಕು. ಈ ವಿಡಿಯೋನ ಈ ಕ್ಷಣ ವೈರಲ್ ಮಾಡಿಸ್ತೀನಿ. ಇದೇ ಮೊದಲ ಬಾರಿಗೆ ಕಪ್ಪು ಚುಕ್ಕೆ. ನೀವು ಇಷ್ಟೊಂದು ನಂಬ್ಕೊಂಡು ಸಪ್ಪು ಕೂತ್ಬಿಟ್ರೆ ಮನೆಗೆ ಗರ ಬಡ್ದಂಗೆ ಆಗ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ, ಈ ಮನೇಲಿ ಯಾರಾದ್ರೂ ಸಪ್ಪಗಿದ್ರೆ, ಯಾರಾದ್ರೂ ಬೇಜಾರಾಗಿದ್ರೆ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನೀವಿದ್ದೀರಾ. ತಾಯಿ ಪ್ರೀತಿ ತೋರಿಸ್ತೀರ. ಒಂದ್ ಮನೇಲಿ ಎಷ್ಟೇ ಕಷ್ಟಗಳಿದ್ರು ಆ ಮನೇಲಿ ಒಬ್ಬ ಗೃಹಿಣಿ ಇದ್ರೆ ಆ ಮನೆಗೆ ಎಷ್ಟೋ ಶಕ್ತಿ ಅಲ್ವಾ? ನಮ್ಮ ಮನೇಲಿ ಚಿಕ್ಕಮ್ಮ ಇದ್ದಾರೆ ನಿಜ, ಆದ್ರೆ ಅಪ್ಪ ಈ ಪರಿಸ್ಥಿತಿಯಲ್ಲಿರುವಾಗ ಅವ್ರ ಜೊತೆ ಮಾತಾಡೋದಕ್ಕೆ, ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಮ್ಮಮ್ಮ ಇರ್ಬೇಕಾಗಿತ್ತು. ಅಮ್ಮ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಅಮ್ಮ ಹೀಗಾಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನಿಜ ಶ್ರಾವಣ್ಯಮ್ಮ, ನಿಮ್ಮ ತಾಯಿಯವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಚಲವಂತೆ, ಏನು ಅನ್ಕೊಂತಾರೋ ಅದು ಮಾಡೋ ತನಕ ಬಿಡ್ತಿರ್ಲಿಲ್ವಂತೆ. ಎಂಥ ಕಷ್ಟ ಬಂದರೂ ಎದುರಿಸಿ ನಿಲ್ತಿದ್ರಂತೆ. ನಿಮ್ಮ ತಂದೆಯವರು ಈ ಪರಿಸ್ಥಿತಿಲಿರುವಾಗ ನಿಮ್ಮ ತಾಯಿ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಪ್ರಪಂಚ ಎಲ್ಲ ಅಪ್ಪನ ಬಗ್ಗೆ ಏನೇ ಮಾತಾಡ್ತಿರ್ಬೋದು, ಆದ್ರೆ ಅಪ್ಪ ಏನು ಅಂತ ನನಗೆ ಗೊತ್ತು. ಗೊತ್ತಲ್ವಾ? ಮತ್ತೆ ಯಾಕೆ ಬೇಜಾರು ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದತ್ತೆ? ಒಂದೊಂದ್ ದಿನ ಒಂದೊಂದ್ ವಿಡಿಯೋ ಬರ್ತಾ ಇದೆ, ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಈ ವಿಡಿಯೋಲಿ ಅಪ್ಪನೇ ಒಪ್ಕೊಳ್ಳೋ ಹಾಗಿದೆ. ಹೌದ್ರಿ, ನಾನೇ 30 ಕೋಟಿ ತಿಂದಿದ್ದು. ಏನ್ರಿ ಇವಾಗ? ಏನಿವಾಗ?